ब्रह्मा नमो भगवते वासुदेवाय। ॐ 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 नमो भगवते वासुदेवाय। श्रीकृष्ण। ॐ सच्चिदानन्दरूपाय विश्वोत्पत्त्यादिहेतवे तापत्रयविनाशाय श्रीकृष्णाय वयं नमः। यं प्रवजन्तमनोपेतमपेतकृत्यं द्वैपायनो विरहकातर आजुहाव पुत्रेति तन्मया तया तरवोऽभिनेदुः तं सर्वभूतहृदयं मुनिमानतोऽस्मि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। जन्मादस्य यतो अन्वयादितरतश्चात्रेष्वभिघ्नस्वराट् तेने ब्रह्महृदाय आदिकवये मुह्यन्ति यत्सूरयः। तेजो वारिमृदां यथा विनिमयो यत्र त्रिसर्गो मृषा दाम्ना स्वेन सदा निरस्तकुहकं सत्यं परं धीमहि। निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः। ನಾರಾಯಣ ನಾರಾಯಣ. ಇವತ್ತಿನ ಕ್ಲಾಸಲ್ಲಿ ನಿನ್ನೆ ನಾಗಲಕ್ಷ್ಮಿ ಮತ್ತೆ ರಮ್ಯಾ ಒಂದು ಪ್ರಶ್ನೆಯನ್ನ ಕೇಳಿದ್ರು. ನಾವು ಶ್ರದ್ಧೆಯಿಂದ ನಾ ಮಾತಾಡೋದು ಕೇಳತ್ತಲ್ಲ? ಕೇಳಿಸ್ ಹಾ. ನಾವು ಮಾಡುವಂತಹ ಪೂಜೆ, ಜಪ, ಸಾಧನ ಎಲ್ಲವೂ ಮಾಯನ, ಅವಿದ್ಯನ ಅಂತ ಕೇಳಿದ್ರು. ಅದ್ವೈತ ವೇದಾಂತದ ಪ್ರಕಾರ ಅದಕ್ಕೆ ಉತ್ತರ ಏನು ಅಂದ್ರೆ ಎಸ್, ಹೌದು. ಅತ್ಯಂತ ಹೈಯೆಸ್ಟ್ ಸ್ಟ್ಯಾಂಡ್ ಪಾಯಿಂಟ್ ಇಂದ ಅಂದ್ರೆ ಪಾರಮಾರ್ಥಿಕ ದೃಷ್ಟಿಕೋನದಿಂದ ನಾವು ಮಾಡ್ತಕ್ಕಂತಹ ಪೂಜಾ, ಜಪ, ಮೆಡಿಟೇಷನ್ನು, ತೀರ್ಥಯಾತ್ರೆ, ಶಾಸ್ತ್ರ ಅಧ್ಯಯನ, ಸೇವೆ ಎಲ್ಲವೂ ಅವಿದ್ಯೆಯ ಇಂದಲೇ ಆಗೋದು. ಯಾಕೆ ಯಾಕೆ ಅಂದರೆ ನಾನು ಮಾಡ್ತೀನಿ, ನಾನು ಜೀವ, ನಾನು ಜೀವ, ನಾನು ಮಾಡೋನು, ಐ ಆಮ್ ದ ಡೂಯರ್, ನಾನು ಕರ್ತ ಅನ್ನೋ ಭಾವನೆ ಇಟ್ಕೊಂಡೇ ನಾವು ಎಲ್ಲವನ್ನ ಮಾಡೋದ್ರಿಂದ ನಾನು ಸಾಧನೆ ಮಾಡ್ತೀನಿ, ಮುಕ್ತಿಗಾಗಿ ಸಾಧನೆ ಮಾಡ್ತೀನಿ, ಇದೆಲ್ಲ ಅವಿದ್ಯೆಯ ಒಂದು ಐವಿದ್ಯೆಗೆ ಎಲ್ಲ ಬರುತ್ತೆ. ಆದರೆ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ನಾವು ಸೂಕ್ಷ್ಮವಾಗಿ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಆತರ ಹೇಳ್ಬಿಟ್ರೆ ಪೂಜೆ, ಜಪ, ಧ್ಯಾನ ಎಲ್ಲ ಅವಿದ್ಯೆಗೆ ಬರುತ್ತೆ ಅಂತ ಅಂದ್ಬಿಟ್ರೆ ಮಾಡೋವರಲ್ಲಿ ಶ್ರದ್ಧೆ, ಭಕ್ತಿ ಕಮ್ಮಿ ಆಗತ್ತೆ. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಆದಿಶಂಕರಾಚಾರ್ಯರು ಹೇಳ್ತಿದ್ರು, ಅಜ್ಞಾನವನ್ನ ಅಜ್ಞಾನದಿಂದಲೇ ತೆಗಿಬೇಕು. ಅಂದ್ರೆ ಮುಳ್ಳನ್ನ ಮುಳ್ಳಿಂದಲೇ ತೆಗಿಬೇಕು. ಈಗ ಬಟ್ಟೆ ಕೊಳೆ ಆಗಿದೆಪ್ಪ, ಬಟ್ಟೆಗೆ ಸೋಪ್ ಹಚ್ತೀರಾ, ಆಮೇಲೆ
ಕೊಳೆನೂ ಹೋಯ್ತು, ಮತ್ತೆ ನೀರಲ್ಲಿ ಅದ್ದಾಗ ಕೊಳೆನೂ ಹೋಯ್ತು, ಸೋಪು ಹೋಯ್ತು. ಹಂಗೆ ಅವಿದ್ಯೆ ಅನ್ನೋದು ನಮಗೆ ಒಂದು ರೀತಿಯಾದಂತಹ ಬಾಂಡೇಜ್ ಅಥವಾ ಬಂಧನವನ್ನ ಕ್ರಿಯೇಟ್ ಮಾಡುತ್ತೆ. ಸಾಧನ ಅನ್ನೋದು ಆ ಅವಿದ್ಯೆಯ ಒಂದು ಎಫೆಕ್ಟ್ ಏನಿದೆ ಅದನ್ನ ತೆಗಿಯೋದಕ್ಕೆ ಸಹಾಯ ಮಾಡುತ್ತೆ. ಆದರೆ ಆತ್ಮಜ್ಞಾನ ಉದಯಿಸಿದಾಗ ನಾನು ಮಾಡ್ತಕ್ಕಂತಹವನು, ನಾನು ಬಂಧನದಲ್ಲಿದ್ದೀನಿ, ಅದೆಲ್ಲವೂ ನಾನು ಸಾಧಕ, ಎಲ್ಲವೂ ಮರೆಯಾಗಿ ಹೋಗುತ್ತೆ. ಎಲ್ಲವೂ ಕರಗಿ ಹೋಗುತ್ತೆ. ಹೌದಾ? ಹಾಗಾದ್ರೆ ಯಾಕೆ ಮಾಡ್ಬೇಕು ಸಾಧನೆ ನಾನು? ಅದ್ ಯಾವಾಗ ಆತ್ಮಜ್ಞಾನ ಆಗುತ್ತೋ ಆಗ್ಲಿ ಬಿಡಿ. ಆದರೆ ಎಲ್ಲಿಯವರೆಗೆ ನನಗೆ ಜೀವ ಭಾವವಿದೆ, ನಾನು ಕರ್ತ, ನಾನು ಮಾಡ್ತೀನಿ ಅಂತ ನಮಗೆ ಎಲ್ಲಿವರೆಗೂ ದೇಹ, ಮನಸ್ಸು, ಬುದ್ಧಿಯ ಜೊತೆ ಗುರ್ತಿಸ್ಕೋತೀವಿ, ಸಾಧನೆ ನೆಸಸರಿ. ಈಗ ನಿಮಗೆ ಕನಸು ಬಿದ್ದಿದೆ ಅಂತ ಇಟ್ಕೊಳ್ಳಿ. ಕನಸಲ್ಲಿ ನಿಮಗೆ ಆ ಯಾವ್ದೋ ಒಂದು ಹುಲಿನೋ ಹಾವೋ ಏನೋ ಅಟ್ಟಿಸ್ಕೊಂಡ್ ಬರ್ತಾ ಇದೆ. ಆಗ ಕನಸಲ್ಲೇನೋ ಯಾರೋ ಒಬ್ರು ನಿಮಗೆ ಸಹಾಯ ಮಾಡಕ್ಕೆ ಅಲ್ಲಿ ಮೇಲ್ ಹತ್ತು, ಅಲ್ಲಿ ಹೋಗು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಎಚ್ಚರ ಆದ್ಮೇಲೆ ಆ ಕನಸಿನಲ್ಲಿ ನಿಮಗ್ ಸಹಾಯ ಮಾಡಿದವರು ಹೋದ್ರು, ಆ ಹುಲಿನೂ ಹೋಯ್ತು. ಸೇಮ್ ಹಾಗೆ ಜಗತ್ತಿನಲ್ಲಿ ನೀವಿದ್ದಾಗ ನಿಮ್ಗೆ ಹುಲಿ ಅಂತ ಅನ್ಕೊಳ್ಳಿ, ನಿಮ್ಮ ಸಫರಿಂಗು, ನಿಮ್ ಪೇನು, ನಿಮ್ ದುಃಖ ಎಲ್ಲ ಅದನ್ನ ತೆಗೆದುಹಾಕೋಕೆ ಪೂಜೆ, ಜಪ, ಭಕ್ತಿ, ಧ್ಯಾನ, ಆತ್ಮವಿಚಾರ ಇದೆಲ್ಲ ವ್ಯವಹಾರಿಕ ಮಟ್ಟದಲ್ಲಿ ನಾವು ಮಾಡಲೇಬೇಕು. ಯಾಕೆಂದ್ರೆ ನಿಮಗ್ ತಪ್ಪು ತಿಳುವಳಿಕೆ ಆಗತ್ತೆ ಅಂತ ಇವತ್ತು ಅದನ್ನ ಮತ್ತೆ ತಗೊಂಡಿದೀನಿ ಆ ಟಾಪಿಕ್ನ. ಎಲ್ಲಿಯವರೆಗೆ ನಮಗೆ ಜೀವ ಭಾವವಿದೆ, ವ್ಯಾವಹಾರಿಕವಾಗಿ ನಾವು ಎಲ್ಲವನ್ನ ನೋಡ್ತೀವಿ, ನಾವು ಇದೆಲ್ಲ ಮಾಡ್ಲೇಬೇಕು. ನೋ ಎಸ್ಕೇಪ್. ಯಾಕೆ? ಅದು ನಮ್ಮ ಮನಸ್ಸನ್ನ ಶುದ್ಧ ಮಾಡತ್ತೆ, ಚಿತ್ತ ಶುದ್ಧಿ. ಅದನ್ನ ಆತ್ಮಜ್ಞಾನ ಪಡೆಯೋದಕ್ಕೆ ಸಹಾಯಕ ಆಗತ್ತೆ. ಆದ್ದರಿಂದಲೇ ಶಂಕರಾಚಾರ್ಯರು ಭಕ್ತಿಯನ್ನ ಬಹಳ 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 ಹೊಗಳ್ತಾ ಇದ್ರು, ಕೊಂಡಾಡ್ತಾ ಇದ್ರು. ಭಕ್ತಿ ಅನ್ನೋದು ಕೊನೆಯ ಅತ್ಯಂತದ ಹೈಯೆಸ್ಟ್ ಟ್ರೂತ್ ಅಲ್ಲ, ಆದರೆ ಅದು ನಮ್ಮನ್ನ ಮನಸ್ಸನ್ನ ಶುದ್ಧಿ ಮಾಡತ್ತೆ, ಜ್ಞಾನದ ಕಡೆ ಕರ್ಕೊಂಡು ಹೋಗುತ್ತೆ. ನಾನು ಮೊನ್ನೆನೆ ಹೇಳ್ದೆ, ಅವರ ಆಚಾರ್ಯರ ಪ್ರಕಾರ ಪರಾಭಕ್ತಿ ಅಂದರೆ ಸ್ವಸ್ವರೂಪ ಅನುಸಂಧಾನ. ಹ ಸ್ವಸ್ವರೂಪ ಅನುಸಂಧಾನ ಹೇಗ್ ಮಾಡಕ್ ಸಾಧ್ಯ? ನನಗೇನು ಗೊತ್ತೇ ಇಲ್ಲ, ನನ್ನ ಸ್ವರೂಪದ ಚಿಂತನೆ ಹೇಗ್ ಮಾಡ್ಬೇಕು ಅಂತ ನನಗೆ ಗೊತ್ತಿಲ್ಲ. ಹೇಗ ಅಲ್ಲಿ ತನಕ ಅಲ್ಟಿಮೇಟ್ ಇದು ಕೊಟ್ಟೋಗಕ್ಕಾಗತ್ತಾ ಮೊದ್ಲೇನೆ? ಹೌದು, ಪರಾಭಕ್ತಿ ಅಂದ್ರೆ ಸ್ವಸ್ವರೂಪ ಅನುಸಂಧಾನ. ಆದರೆ ಮೊದಲ ಹೆಜ್ಜೆ ಏನು? ನಾವು ಹೆಜ್ಜೆ ಹೆಜ್ಜೆ ಇಟ್ಟು ಮುಂದುವರಿಬೇಕಲ್ಲ. ಹೌದು, ನಾವು ವ್ಯವಹಾರಿಕ ಜಗತ್ತಲ್ಲಿದ್ದೀವಿ. ಹೌದು, ನಾವು ಅಜ್ಞಾನಿಗಳು, ಅವಿದ್ಯೆಯಿಂದ ಎಲ್ಲವನ್ನ ನೋಡ್ತೀವಿ. ಮೊದಲ ಹೆಜ್ಜೆ ಏನು? ಆತ್ಮಜ್ಞಾನದ ಕಡೆ. ಪೂಜೆ. ದಿನಾ ಬೆಳಿಗ್ಗೆ ದೇವರಿಗೆ ಭಕ್ತಿಯಿಂದ, ಶ್ರದ್ಧೆಯಿಂದ, ಏಕಾಗ್ರತೆಯಿಂದ ಪೂಜೆ ಮಾಡ್ಬೇಕು. ಮೊದಲು ಪೂಜೆ. ಮುಂದಿನ ಹಂತ ಏನು? ಜಪ. ಇನ್ನೂ ಉತ್ತಮ ಸಾಧನೆ ಅಂದ್ರೆ ಜಪ. ಭಗವಂತನ ನಾಮ ಸ್ಮರಣೆಯನ್ನ ರಿಪೀಟೆಡ್ ಆಗಿ ಹೇಳ್ತಾ ಇರೋದು. ಮೈಂಡ್ ನ ಅದು ಸ್ಟಡಿ ಅಂದ್ರೆ ಸ್ಥಿರ ಮಾಡತ್ತೆ ಮತ್ತು ಒಳಗಡೆ ತಿರುಗೋದಕ್ಕೆ ಜಪ ಬಹಳ ಸಹಾಯಕ. ನೀವೇ ನೋಡಿ, ಜಪ ಮಾಡೋದ್ ಅಭ್ಯಾಸ ಮಾಡ್ಕೊಂಡ್ರೆ ಜಪ ಮಾಡ್ತಾ ಇದ್ದಾಗ ಮನಸ್ಸು ಹೊರಗಿನದೆಲ್ಲ ಬಿಟ್ಟು ಒಳಗಡೆ ಹೋಗಕ್ಕೆ ಶುರು ಮಾಡುತ್ತೆ. ಅದು ನೆಕ್ಸ್ಟ್ ಹಂತ. ಅದಕ್ಕೂ ಉತ್ತಮ ಹಂತ ಧ್ಯಾನ. ಪೂಜನಂ ಜಪ ಹೇಳಿಲ್ವಾ ರಮಣ ಮಹರ್ಷಿಗಳು ಇದರಲ್ಲಿ? ಏನಂತಾರ ಉಪದೇಶ ಸಾರದಲ್ಲಿ. ಧ್ಯಾನ ನೆಕ್ಸ್ಟ್. ಧ್ಯಾನದಲ್ಲಿ ಮನಸ್ಸು ಕ್ವಯಟ್ ಆಗತ್ತೆ, ಸೈಲೆಂಟ್ ಆಗತ್ತೆ. ಇದರ ಜೊತೆ ಜೊತೆಗೆ ಶ್ರವಣ, ಲಿಸನಿಂಗ್. ಲಿಸನಿಂಗ್ ಅಂದ್ರೆ ಕತೆಗಳನ್ನ ಕೇಳೋದಲ್ಲ,
ಉಪನಿಷತ್ತಿನ ಮತ್ತು ವೇದಾಂತದ ವಿಚಾರವನ್ನ ಕೇಳೋದು ಚೆನ್ನಾಗಿ ತಿಳಿದ ಗುರುವಿನಿಂದ. ಅದು ಶ್ರವಣ ಅಂದರೆ. ಮನನ, ಏನು ಕೇಳಿದಿರೋ ಅದನ್ನೇ ಸರಿಯಾಗಿ ಚಿಂತನೆಯನ್ನ ಮಾಡ್ತಾ ನಮ್ಮ ಡೌಟ್ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳೋದು. ನಿಧಿಧ್ಯಾಸನ, ಏನು ತಿಳಿದಿದೀವಿ ಅದು ಧ್ಯಾನದಲ್ಲಿ ನನ್ನ ಅನುಭವವನ್ನಾಗಿ ಮಾಡ್ಕೊಳ್ಳೋದು. ಕೊನೆಯ ಹೆಜ್ಜೆ ಜ್ಞಾನ ನಿಷ್ಠೆ. ಫರ್ಮ್ ಆಗಿ, ಸ್ಥಿರವಾಗಿ ಜ್ಞಾನದಲ್ಲೇ ನಿಲ್ಲೋದು. ಆದ್ದರಿಂದಲೇ ಮೊದಲು ಪೂಜೆ, ಆಮೇಲೆ ಜಪ, ಆಮೇಲೆ ಧ್ಯಾನ, ಕೊನೆಗೆ ಜ್ಞಾನ. ಸಂಸ್ಕೃತದಲ್ಲಿ ಒಂದು ಒಳ್ಳೆಯ ಸುಭಾಷಿತ ಇದೆ. ಪೂಜಾ ಕೋಟಿ. ಕೋಟಿ ಪೂಜೆಗಳನ್ನ ಮಾಡಿದ್ರೆ ಸಮಂ ಸ್ತೋತ್ರಂ. ಸ್ತುತಿ ಮಾಡೋದಕ್ಕೆ ಅದು ಸಮಾನ. ಕೋಟಿ ಪೂಜೆ ಮಾಡೋದು ಸ್ತೋತ್ರಕ್ಕೆ ಸಮಾನ. ಸ್ತೋತ್ರ ಅಂದ್ರೆ ಯಾಕೆಂದ್ರೆ ಭಕ್ತಿಯಿಂದ ಭಗವಂತನನ್ನ ಪ್ರೈಸ್ ಮಾಡತ್ತಲ್ವಾ ಅದು. ಸ್ತೋತ್ರ ಕೋಟಿ ಸಮಂ ಜಪಃ. ಜಪ ಒಂಥರ ಕ್ರೀಮು, ನಿಮ್ಮ ಭಕ್ತಿಯ ಒಂದು ಕ್ರೀಮು. ಮೋಸ್ಟ್ ಇಂಪಾರ್ಟೆಂಟ್ ಅದು. ಅಂದ್ರೆ ಈಗ ಮಜ್ಜಿಗೆ ಕಡಿದ್ರೆ ಬೆಣ್ಣೆ ಬರುತ್ತಲ್ಲ, ಹಾಗೆ ಜಪ. 1000 ಸ್ತೋತ್ರ ಹೇಳಿ 1000 ಪೂಜೆ ಮಾಡೋದಕ್ಕೆ ಜಪಕ್ಕೆ ಸಮ ಅಲ್ಲ ಅದು. ಜಪ ಕೋಟಿ ಸಮಂ ಧ್ಯಾನಂ. ಧ್ಯಾನ ಮಾಡ್ಬೇಕಾದ್ರೆ ಎಷ್ಟೋ ಜಪಗಳನ್ನ ಮಾಡಿದ್ರೆ ಧ್ಯಾನಕ್ಕೆ ಮನಸ್ಸು ನಿಲ್ಲತ್ತೆ. ಧ್ಯಾನ ಕೋಟಿ ಸಮ ಲಯಃ. ಚೆನ್ನಾಗಿ ಧ್ಯಾನವನ್ನ ಮಾಡಿದರೆ ಮನಸ್ಸು ಲಯ, ಮನಸ್ಸು ಇಲ್ಲದಂಗೆ ಆಗಿ ಆತ್ಮ ಸಾಕ್ಷಾತ್ಕಾರ ಆಗತ್ತೆ. 1000 ಸತಿ ಪೂಜೆ ಮಾಡೋದು, 1 ಸತಿ ಸ್ತೋತ್ರ ಹೇಳದಂಗೆ, ಸ್ತೋತ್ರಗಳ 1000 ಹೇಳೋದು ಜಪ ಮಾಡ್ದಂಗೆ, ಜಪ 1000 ಸತಿ, ಕೋಟಿ ಸತಿ ಮಾಡೋದು ಮೆಡಿಟೇಷನ್ 1 ಸತಿ ಮಾಡಿದ್ರೆ. ಮೆಡಿಟೇಷನ್ ಕೋಟಿ ಸತಿ ಮಾಡಿದ್ರು ಅಬ್ಸಾರ್ಪ್ಷನ್ ಇನ್ ದ ಸೆಲ್ಫ್, ಆತ್ಮದಲ್ಲಿ ನಿಲ್ಲೋದು, ಜ್ಞಾನ ನಿಷ್ಠೆ. ಹಂಗನ್ಬಿಟ್ಟು ಪೂಜೆ ಕಮ್ಮಿ, ಅನ್ನೆಸೆಸರಿ ಈ ತರ ಎಲ್ಲ ಥಿಂಕ್ ಮಾಡಬಾರ್ದು. ಪ್ರತಿಯೊಂದು ಹೆಜ್ಜೆಯೂ ಮುಖ್ಯ. ಕೆಲವರಿಗೆ ಭಕ್ತಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಮನ್ಸಲ್ಲಿ, ಅಂತವರಿಗೆ ಪೂಜೆ ಅನ್ನೋದು ಲೈಫ್ ಲಾಂಗ್ ಪ್ರಾಕ್ಟೀಸ್ ಅದು. ಆಧ್ಯಾತ್ಮಿಕ ಜ್ಞಾನ ಬಂದರೂ ಸಹ ಪೂಜೆ ಬಿಡೋದಿಲ್ಲ ಕೆಲವರು. ನಮ್ಮ ಗುರುಗಳನ್ನೇ ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ. ಪೂಜೆ ಕಮ್ಮಿ, ಅದು ಜಾಸ್ತಿ ಇದು ಜಾಸ್ತಿ ಅಂತ ಅಲ್ಲ. ಇದು ಒಂದು ಸೀಕ್ವೆನ್ಷಿಯಲ್ ಆರ್ಡರ್ ಅಷ್ಟೇ. ಪೂಜೆಯನ್ನ ಭಕ್ತಿಯಿಂದ ಮಾಡಬೇಕು, ಜಪವನ್ನ ಏಕಾಗ್ರತೆಯಿಂದ ಮಾಡಬೇಕು, ವೇದಾಂತವನ್ನ ಶ್ರವಣ ಮಾಡಬೇಕು, ಸೈಲೆಂಟ್ ಆಗಿ ಮೆಡಿಟೇಷನ್ ಮಾಡಬೇಕು. ಎಲ್ಲಿಯವರೆಗೆ ಜ್ಞಾನವಾಗಲ್ವೋ ಅಲ್ಲಿಯವರೆಗೆ ಎಲ್ಲವೂ ತುಂಬಾ ಮುಖ್ಯ. ಎಲ್ಲವೂ, ನಮ್ಮ ಪ್ರತಿಯೊಂದು ಹೆಜ್ಜೆಯು, ಭಗವಂತನ ಕಡೆ ಇಡೋ ಪ್ರತಿ ಹೆಜ್ಜೆಯೂ ನಮಗೆ ಮುಖ್ಯ. ಹೇಗೆ ಅಂದ್ರೆ ಏಣಿ ಹತ್ಬೇಕಾದ್ರೆ ಏಣಿ ಬಹಳ ಮುಖ್ಯ. ನೀವು ತಲುಪದ್ಮೇಲೆ ಬೇಕಾದ್ರೆ ಏಣಿನ ರಿಜೆಕ್ಟ್ ಮಾಡ್ಬೋದು. ಆದ್ರಿಂದ ಯಾವುದೇ ಒಂದು ಸಾಧನೆ ಅದು ಅವಿದ್ಯೆಯಲ್ಲೇ ಮಾಡಿದರೂ ನಮಗೆ ಅದರ ಅವಶ್ಯಕತೆ ತುಂಬಾ ಅಂದ್ರೆ ತುಂಬಾ ಇದೆ. ಆ ಎಲ್ಲಾನು, ಯಾವುದೇ ಆಗ್ಲಿ, ಅದು ತೀರ್ಥಯಾತ್ರೆ ಮಾಡೋದು. ಯಾಕೆ ಅಂದ್ರೆ ನಮಗೆ ಆತ್ಮಜ್ಞಾನದಲ್ಲಿ ನಿಲ್ಲೋ ಶಕ್ತಿ ಇಲ್ಲ ಮೊದಲೇ. ನಮಗೆ ಯಾವಾಗ್ಲೂ ಹೊರಗೆ ನೋಡಿ ಅಭ್ಯಾಸ. ಮೊದಲು ಕೈ ಮತ್ತೆ ಎಲ್ಲವನ್ನು ಉಪಯೋಗಿಸಿಕೊಂಡು ಪೂಜೆ ಮಾಡ್ತಾರೆ. ಪೂಜೆಯನ್ನ ಮಾಡಿದ್ಮೇಲೆ ಮುಂದಿನ ಹಂತವಾಗಿ ಇನ್ನೇನ್ ಮಾಡ್ತಾರೆ, ಈ ಮನೆಯಲ್ಲಿ ವ್ರತಗಳನ್ನ ಮಾಡ್ತಾರೆ. ಆಮೇಲೆ ಹೋಮ ಹವನಗಳನ್ನ ಮಾಡ್ತಾರೆ, ಯಾಗ ಯಜ್ಞಗಳನ್ನ ಮಾಡ್ತಾರೆ ಅಲ್ವಾ. ಆಮೇಲೆ ಹಂಗೆ ಮುಂದುವರಿತಾ ಹೋಗ್ತಾರೆ.
ಹಾಗೆ ಮಾಡ್ತಾ ಮಾಡ್ತಾ ಏನಾಗತ್ತೆ ಅಂತಂದ್ರೆ ಹೆಚ್ಚು ಮನಸ್ಸು ಶುದ್ಧ ಆದಾದಂಗುನು ಅವರಿಗೆ ಆ ದಾರಿಯಲ್ಲಿ ಮುಂದೆ 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 ವರಿತಾ ಭಗವಂತನ ಕೃಪೆಯಿಂದ ಸತ್ಕಾರ್ಯಗಳನ್ನ ಮಾಡೋದು, ಸತ್ ಚಿಂತನೆ ಮಾಡೋದು ಅಭ್ಯಾಸ ಆಗ್ತಾ ಹೋಗುತ್ತೆ. ಆ ದಾರಿಯಲ್ಲೇ ಮುಂದುವರಿಯೋದ್ರಿಂದ ಹೇಗೋ ಭಗವಂತ ಮಾರ್ಗದರ್ಶನ ಮಾಡ್ತಾನೆ. ಮುಂದೆ 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 ಆಮೇಲೆ ಜಪ, ಆಮೇಲೆ ಧ್ಯಾನ, ಆಮೇಲೆ ಆತ್ಮಚಿಂತನೆ. ಹೊಳೆ ನರಸೀಪುರದ ಸ್ವಾಮೀಜಿ ಒಬ್ರಿದ್ದಾರೆ, ಪ್ರಕಾಶಾನಂದ. ಅವರು ಮೊನ್ನೆ ಪ್ರವಚನದಲ್ಲಿ ಹೇಳ್ತಾ ಇದ್ರು, ಅಶ್ವಮೇಧ ಯಜ್ಞ ಮಾಡಿದ್ರೆ ಅಂತಹ ಅದು ತುಂಬಾ ಕಷ್ಟ. ಯಾಗ ಯಜ್ಞಗಳೆಲ್ಲ ರಾಜರು ಮಾಡ್ತಿದ್ರು ಹಿಂದೆ. ಅದರಿಂದ ಕರ್ಮಗಳಿಂದ, ಅಂತಹ ದೊಡ್ಡ ದೊಡ್ಡ ಕರ್ಮಗಳಿಂದ ಪಾಪಗಳು ನಿವಾರಣೆ ಆಗುತ್ತೆ ಎಂಬುದು ನಂಬಿಕೆ. ಅವ್ರು ಏನ್ ಹೇಳಿದ್ರು ಅದಕ್ಕೆ ಅಂದ್ರೆ, ವೇದಾಂತದ ಶ್ರವಣ, ಮನನ ಮತ್ತು ನಿಧಿಧ್ಯಾಸನಗಳ ಮೂಲಕ ಆತ್ಮ ಸ್ವರೂಪವನ್ನು ತಿಳಿತರಲ್ಲ, ಅದೇ ನಿಜವಾದ ಪಾಪ ನಿವಾರಣೆ. ಬ್ರಹ್ಮ ಸ್ವರೂಪವೇ ತಾನು ಎಂದು ಚಿಂತಿಸೋದೆ ಅತ್ಯಂತ ಶ್ರೇಷ್ಠವಾದದ್ದು. ಅವ್ರು ಹೇಳಿದ್ರು, ನನಗಿನ್ಯಾವ ಹಬ್ಬ ಗೊತ್ತಿಲ್ಲ, ಯಾವ ಸೆಲೆಬ್ರೇಷನ್ ಗೊತ್ತಿಲ್ಲ, ಯಾವ ಆಚರಣೆ ಗೊತ್ತಿಲ್ಲ. ಸದಾ ವೇದಾಂತ ವಿಚಾರ 40 ವರ್ಷಗಳಿಂದ ಮಾಡ್ತಾ ಇದ್ದೀನಿ. ಯಾರಾದ್ರೂ ಕೇಳೋರಿದ್ರೆ ಹೇಳ್ತೀನಿ, ಯಾರು ಇಲ್ಲದೆ ಇದ್ರೆ ನನಗೆ ನಾನೇ ಓದ್ಕೋತಾ ಇರ್ತೀನಿ. ಇದೊಂದೇ ನನಗೆ ಗೊತ್ತಿರೋದು. ಇದಕ್ಕಿಂತ ಶ್ರೇಷ್ಠವಾದ ಸಾಧನೆ ಇನ್ನೊಂದಿಲ್ಲ. ಅದಕ್ಕೆ ನೀವು ಭಾಗವತದ ಕ್ಲಾಸ್ ಅಂತ ಅನ್ಕೊಂಡ್ರು ಇಲ್ಲಿ ನಾನು ವೇದಾಂತ ವಿಚಾರವನ್ನ ನಿಮಗೆ ಹೇಳ್ತಾ ಇರೋದು. ನಿಮಗೆ ಬಲವಂತವಾಗಿ ಆದ್ರೂನು ಕಿವಿಗೆ ಬಿದ್ದರೆ ಎಷ್ಟೋ ದೊಡ್ಡ ದೊಡ್ಡ ವ್ರತ ಪೂಜೆಗೆ ಮಾಡಿದಂತಹ ಫಲಕ್ಕಿಂತ ಬಹಳ ದೊಡ್ಡದು. ಇದು ಬೇರೆಯವರ ಬಗ್ಗೆ ಹೇಳ್ತಾ ಇಲ್ಲ, ನಿಮ್ಮ ಬಗ್ಗೆನೆ, ನಿಮ್ಮ ಸ್ವರೂಪದ ಬಗ್ಗೆ ಹೇಳ್ತಾ ಇರೋದು. ರಮಣ ಮಹರ್ಷಿಗಳನ್ನ ಕೇಳ್ತಿದ್ರು, ಯಾಕೆ ನೀವು ಉಪನಿಷತ್ತೆಲ್ಲ ಓದ್ತೀರಾ, ಆತ್ಮಜ್ಞಾನಿ ಅಲ್ವಾ ನೀವು ಅಂತ. ಅಲ್ಲ, ನನ್ನ ಬಗ್ಗೆ ಇಲ್ಲಿ ಏನ್ ಬರ್ದಿದ್ದಾರೆ ಅಂತ ಓದ್ತೀನಿ ಅಂತಿದ್ರು. ಅಂದ್ರೆ ನಾನು ಆತ್ಮಸ್ವರೂಪ, ಆತ್ಮದ ಬಗ್ಗೆ ಉಪನಿಷತ್ತು ಏನ್ ಹೇಳತ್ತೆ ಅಂತ. ಸದಾ ಜ್ಞಾನಿಯಾದರೂ ಅದರ ತಮ್ಮ ಸ್ವರೂಪದಲ್ಲೇ ನಿಲ್ಲುವಂತಹ ಜ್ಞಾನ ನಿಷ್ಠೆ. ಇದಕ್ಕಿಂತ ದೊಡ್ಡ ಯಾವ ಯಜ್ಞ, ಯಾಗ, ಪೂಜೆ ಏನು ಮಾಡ್ಬೇಕಾಗಿಲ್ಲ ಅಂತ ಅವ್ರು ಹೇಳಿದ್ರು. ಅದೆಲ್ಲ ಮಾಡ್ಬೇಕು ಅಂದ್ರೆ ಎಷ್ಟೊಂದು ಖರ್ಚಾಗತ್ತೆ. ಹಾಗಂತ ಇಲ್ಲ ನಮಗೆ ವೇದಾಂತ ಶ್ರವಣ ಮನನ ನಿಧಿಧ್ಯಾಸನ ಮಾಡಕ್ಕೆ ಆಸಕ್ತಿ ಇಲ್ಲ ಅಂದವರು ದಯವಿಟ್ಟು ಪೂಜೆನ, ವ್ರತವನ್ನ, ಭಕ್ತಿಯಿಂದ ಅಧ್ಯಯನ ಮಾಡೋದನ್ನ, ಪಾರಾಯಣಗಳನ್ನ, ಸ್ತುತಿಗಳನ್ನ ಖಂಡಿತ ಬಿಡಬೇಡಿ. ಮಾಯೆಗೆ ಬರುತ್ತೆ ಅಂತ ಅದನ್ನ ನಿರಾಕರಿಸ್ಬೇಡಿ. ಎಲ್ಲಿಯವರೆಗೂ ನಮಗೆ ಆತ್ಮ ಜ್ಞಾನ ಆಗಲ್ವೋ ಇದು ಪ್ರತಿಯೊಂದು ಹೆಜ್ಜೆಯೂ ಮುಖ್ಯ. ನನ್ನ ಮಾತಿಂದ ನಿನ್ನೆ ಏನಾದ್ರೂ ನಿಮಗೆ ತಪ್ಪು ಕಲ್ಪನೆ ಆಗಿದ್ರೆ ಅಂತ. ಯಾವಾಗಲೂ 2 ತರಹದ ದೃಷ್ಟಿಕೋನ ಇರುತ್ತೆ. ಒಂದು ವ್ಯಾವಹಾರಿಕ, ಒಂದು ಪಾರಮಾರ್ಥಿಕ ದೃಷ್ಟಿಕೋನ. ವ್ಯಾವಹಾರಿಕ ದೃಷ್ಟಿಕೋನದಿಂದ ನೋಡಿದಾಗ ಜಗತ್ತಿದೆ, ಈಶ್ವರ ಇದ್ದಾನೆ, ನಾವು ಜೀವಿಗಳು ಸುಖ ದುಃಖಗಳನ್ನ ಅನುಭವಿಸ್ತೀವಿ, ಈಶ್ವರ ಫಲಗಳನ್ನ ಕೊಡ್ತಾನೆ, ನಮಗೆ ನಾನು ಅನ್ನೋ ಕರ್ತೃತ್ವ ಭಾವನೆ ಇದೆ. ಅದು ಹೋಗೋ ತನಕ ಪೂಜೆ, ವ್ರತ, ಜಪ, ಧ್ಯಾನ ಎಲ್ಲ ನೆಸಸರಿ. ಯಾವಾಗ ಪಾರಮಾರ್ಥಿಕ ದೃಷ್ಟಿಕೋನ ಬರುವ ತನಕ, ಪರಮ ಸತ್ಯದ ದೃಷ್ಟಿಯಿಂದ ನೋಡಿದಾಗ ಸೃಷ್ಟಿ, ಸ್ಥಿತಿ, ಲಯ ಎಂಬುದು ಇಲ್ವೇ ಇಲ್ಲ. ಕೇವಲ ಅದ್ವಿತೀಯವಾದ ಬ್ರಹ್ಮತತ್ವ ಮಾತ್ರವೇ ಸತ್ಯ. ಸೃಷ್ಟಿ, ಪ್ರಕ್ರಿಯೆ ಮತ್ತು ಎಲ್ಲವೂ ಮಾಯೆ. ಯಾವಾಗ ಸಾಧಕ ತನಗಾಗಿರುವ ಅಹಂಕಾರ
ದೇಹದ ಮೇಲಿನ ಅಭಿಮಾನ ತೊರೆದು ಪಾರಮಾರ್ಥಿಕ ದೃಷ್ಟಿಕೋನವನ್ನ ಬೆಳೆಸ್ಕೊತಾನೋ ಆಗ ಮಾತ್ರ ಮುಕ್ತಿ ಸಾಧ್ಯ. ಅದು ಬಿಟ್ಟು ಅದು ಆಗೋ ತನಕ ಇದೆಲ್ಲವನ್ನ ನಾವು ಅನುಸರಿಸ್ಬೇಕು. ದಾನ ಮಾಡ್ಬೇಕು, ತೀರ್ಥಯಾತ್ರೆ ಮಾಡ್ಬೇಕು, ಪೂಜೆ ಮಾಡ್ಬೇಕು, ವ್ರತ ಮಾಡ್ಬೇಕು. ಏನು ವೇದಾಂತ ವಿಚಾರ ಮಾಡ್ತಾ ಇದ್ರೆ ಪೂಜೆ ಮಾಡೋದ್ ಬೇಕಾಗಿಲ್ಲ. ಅರ್ಥ ಮಾಡ್ಕೊಳ್ಳಿ, ವೇದಾಂತ ವಿಚಾರ ಮಾಡ್ತಾ ಇದ್ರೆ ಪೂಜೆ ಮಾಡ್ಬೇಕಾಗಿಲ್ಲ. ವೇದಾಂತ ವಿಚಾರ ಮಾಡ್ತಿದ್ರೆ ತೀರ್ಥಯಾತ್ರೆ ಮಾಡ್ಬೇಕಾಗಿಲ್ಲ. ಎಲ್ಲಾ ಗಂಗೆ ಯಮುನೆ ಎಲ್ಲ ನಿಮ್ಮ ಹೃದಯದಲ್ಲೇ ಇದಾರ ಅವಾಗ. ಏನು ಮಾಡದೇ ಇದ್ದಾಗ ಇದೆಲ್ಲ ಮಾಡ್ಲೇಬೇಕು. ಇದ್ರ ಮೂಲಕ ಮನಸ್ಸು ಶುದ್ಧ ಆಗತ್ತೆ. ನಾನು ಅದಕ್ಕೆ ಸದಾ ಒಂದು ಮಕ್ಕಳ ಉದಾಹರಣೆ ಇಟ್ಕೊಂಡು ಹೇಳೋದು. ನೀವು PhD ಓದ್ತಾ ಇರ್ಬೇಕಾದ್ರೆ ಏನ ತಿದ್ದಬೇಕಾಗಿಲ್ಲ. ಏನು ಓದಿಲ್ದೆ ಹೋದ್ರೆ ಅನಕ್ಷರಸ್ಥರಾಗಿದ್ರೆ ತಿದ್ದಬೇಕಾಗತ್ತೆ ಏನ. ಹಾಗೆ ಏನಾದ್ರೂ ಬಿಡ್ಕೂಡ್ದು ಪೂಜೆ ವ್ರತ ಎಲ್ಲ. ಅದನ್ನ ನಿಮಗೆ ಆ ಎಲ್ಲಿಯವರೆಗೂ ಸಾಧನೆಗೆ ಅದೆಲ್ಲ ಬೇಕೋ ಅಲ್ಲಿಯವರೆಗೂ ಅದನ್ನೆಲ್ಲ ಮಾಡ್ತಾನೆ ಇರ್ಬೇಕು. ಯಾವಾಗ ಜ್ಞಾನ ಆಗುತ್ತೋ ಅವಾಗ ಇದೆಲ್ಲ ಬೇಡ. ಅರ್ಥ ಆಯ್ತಾ? ಮುಂದಕ್ಕೆ ಹೋಗ್ತೀನಿ ಇವಾಗ. ಇಲ್ಲಿಯವರೆಗೂ ವಸುದೇವನ ಸ್ತುತಿಯನ್ನ ನೋಡಿದ್ವಿ. ವಸುದೇವ ತನ್ನ ಜ್ಞಾನಮಯವಾದ ಬ್ರಹ್ಮ ತತ್ವವನ್ನ ಕೃಷ್ಣನ ಮುಂದೆ ಇಡ್ತಾನೆ. ನಂತರ ದೇವಕಿ ಅವಳಿಗೆ ಮೊದಲು ಮಗುವನ್ನ ನೋಡ್ತಾ ಇದ್ದಾಳೆ. ಆತ್ಮಜ ಅಂದ್ರೆ ನನ್ನಿಂದ ಹುಟ್ಟಿದವನು ಅಂತ ಬಹಳ ವಾತ್ಸಲ್ಯದಿಂದ ಮಗನನ್ನ ನೋಡ್ತಾ ಇದ್ದಾಳೆ ದೇವಕಿ. ಮೊದಲು ಭಯ ಆಯ್ತು, ಆಮೇಲೆ ಇದು ಭಗವಂತ ಅಂತ ಗೊತ್ತಾದ ಮೇಲೆ ನಿರ್ಭಯಳಾಗಿ ನಗ್ತಾ ನಗ್ತಾ ಅವನನ್ನ ಸ್ತುತಿ ಮಾಡಕ್ಕೆ ಶುರು ಮಾಡಿದ್ಲು. ಸ್ತುತಿ ಮಾಡ್ಬೇಕಾದ್ರೆ ಯಾವಾಗಲೂ ಸ್ತುತಿ ಅಥವಾ ಹಾಡೋದು ಹೊಗಳೋದು ಅಂತ ಯಾವಾಗ್ಲೂ ನಮ್ಗೆ ಭಯ ಇದ್ರೆ ಅದು ಮಾಡಕ್ ಆಗಲ್ಲ. ಅಲ್ಲ, ಬೇರೆಯವ್ರು ಹೇಳಿದ್ದನ್ನು ಹೇಳ್ಬೋದು, ಆದ್ರೆ ಯಾವಾಗ್ಲೂ ಸಂತೋಷ ಆದಾಗ ಹಾಡ್ ಹೇಳೋದು, ಸ್ತುತಿ ಮಾಡೋದು. ಈಗ ನೀವು ದುರ್ಗಾ ಸಪ್ತಶತಿಯಲ್ಲೇ ನೋಡಿ, ದೇವತೆಗಳು ದೇವಿ ಆ ಅಸುರರನ್ನೆಲ್ಲ ನಾಶ ಮಾಡ್ತಾಳೆ. ಆಗ ಬಂದು ಸ್ತುತಿ ಮಾಡ್ತಾರೆ ನೋಡಿ. 11ನೇ ಅಧ್ಯಾಯದಲ್ಲಿ ನಾರಾಯಣಿ ಸ್ತುತಿ ಅಂತ ಬರುತ್ತೆ. ಯಾಕೆ? ಶುಂಭ ನಿಶುಂಭ ವಧೆ ಆದ ಮೇಲೆ ಬರುತ್ತೆ. ಅದಕ್ಕೂ ಮುಂಚೆ ಮಹಿಷಾಸುರನ ವಧೆ ಆದ ಮೇಲೆ 4ನೇ ಅಧ್ಯಾಯದಲ್ಲಿ ಬರುತ್ತೆ ಶಕ್ರಾದಿ ಸ್ತುತಿ. ಯಾವಾಗಲೂ ಸಂತೋಷ ಆದಾಗ ಸ್ತುತಿ ಮಾಡೋದು. ಇಲ್ಲ ಬಿಡಿ, ಕೆಲವು ಸಿನಿಮಾಗಳಲ್ಲೆಲ್ಲ ಸ್ಯಾಡ್ ಆದಾಗೂ ಹಾಡು ಹೇಳ್ತಾ ಇರ್ತಾರೆ. ಯೂಶಲಿ ಸ್ತುತಿ ಮಾಡೋದು ಅಥವಾ ನಿಮ್ಗೆ ನೋಡಿ ಸಂತೋಷವಾಗಿದ್ದಾಗೆ ಹಾಡು ಹೇಳೋದು. ಯಾಕೆ ಅಂದ್ರೆ ಈ ದೇವಕಿ ಮತ್ತು ವಸುದೇವನ ಜೀವನ ಬಹಳ ಬಹಳ ಮಿಸರಬಲ್. ಪಾಪ ಇಬ್ರದು ಬಹಳ ಅಸಹಾಯಕ ಸ್ಥಿತಿ. 6 ಮಕ್ಕಳನ್ನ ಕಳ್ಕೊಂಡಿದ್ರು ಅವ್ರು. ಎಷ್ಟು ದುಃಖ ಅವ್ರಿಗೆ. ಈಗ್ಲೇ ಅವಳು ಮಗುವನ್ನ ನೋಡಿ ನಗ್ತಾ ಇರೋದು. ಅವಳ ಇಷ್ಟು ದಿನ ಮನಸ್ಸು ದುಃಖದಿಂದ ತುಂಬಿತ್ತು, ಈಗ್ಲೇ ಅವಳು ನಗ್ತಾ ಇರೋದು. ಏನ್ ಹೇಳ್ತಾಳೆ ದೇವಕಿ ತನ್ನ ಮಗನನ್ನ ನೋಡಿ? ಅವಳು ಹೇಳ್ತಾಳೆ, ಪ್ರಭು ನಿನ್ನ ದಿವ್ಯ ರೂಪವನ್ನು ವೇದಗಳು ಯೋಗಿಗಳು ಅವ್ಯಕ್ತವೆಂದು, ಆದಿ ಕಾರಣನೆಂದು, ಬ್ರಹ್ಮ ವಸ್ತುವೆಂದು, ಜ್ಯೋತಿ ಸ್ವರೂಪನೆಂದು, ನಿರ್ಗುಣ ನಿರಾಕಾರನೆಂದು, ಸದ್ವಸ್ತು ಮಾತ್ರವೆಂದು, ನಿರ್ವಿಶೇಷನೆಂದು, ನಿಷ್ಕ್ರಿಯ ಹಾಗೂ ಕೇವಲನೆಂದು ಹೊಗಳುತ್ತಿರುವರೋ ಅಂತಹ ನೀನು ಮನ ಬುದ್ಧಿ ಇಂದ್ರಿಯಗಳ ದೀಪಪ್ರಾಯನಾದ ಸಾಕ್ಷಾತ್ ವಿಷ್ಣುವೇ ಆಗಿರುವೆ. ನೋಡಿ, ಇಲ್ಲಿ ಅವಳು ಹೇಳ್ತಾ ಇರೋದು, ವೇದಗಳು ನಿನ್ನನ್ನು ದಿವ್ಯ ರೂಪನೆಂದು, ಯೋಗಿಗಳು ಅವ್ಯಕ್ತನೆಂದು,
ಯಾಕೆಂದ್ರೆ ವೇದಗಳ ಪ್ರಕಾರ ಅವರ ಶಬ್ದಗಳ ಒಂದು ಶಬ್ದದ ಭಂಡಾರವೇ ಇದೆ, ಜ್ಞಾನದ ಭಂಡಾರ ವೇದದಲ್ಲಿ. ಆದರೆ ಆ ವೇದದ ಅಷ್ಟು ಶಬ್ದಕ್ಕೂ ಸಿಲುಕದವನು ದಿವ್ಯ ರೂಪ. ಯೋಗಿಗಳು ಅವ್ಯಕ್ತನೆಂದು ಎಷ್ಟು ತಪಸ್ಸು ಸಾಧನೆ ಮಾಡಿದರೂ ಕಣ್ಣಿಗೆ ಕಾಣಿಸೋಲ್ಲ. ಆದಿ ಕಾರಣ, ಅದೇ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣ, ಬ್ರಹ್ಮ ವಸ್ತುವೆಂದು, ಜ್ಯೋತಿ ಸ್ವರೂಪವೆಂದು. ಎಲ್ಲವೂ ವೇದಾಂತದ ಶಬ್ದಗಳು. ಪ್ರತಿಯೊಂದು ಪದವು ಆತ್ಮ ಸ್ವರೂಪವನ್ನೇ ಹೇಳ್ತಾ ಇರೋದು. ಅವಳು ಹೇಳ್ತಾ ಇರೋದು ನಿರ್ಗುಣ ಅಂದರೆ ಸತ್ವ ರಜೋ ತಮೋ ಗುಣಗಳು ಇಲ್ದೇ ಇರ್ತಕ್ಕಂತಹದು. ಇಲ್ಲಿ ನಾನು ನಿಮಗೆ ಒಂದು ಮುಖ್ಯವಾದ ಡಿಸ್ಟಿಂಕ್ಷನ್ ಹೇಳ್ತೀನಿ. ಗುಣ ಮತ್ತು ಸ್ವಭಾವಕ್ಕೆ ಏನು ವ್ಯತ್ಯಾಸ? ಸ್ವಭಾವ ಮತ್ತು ಗುಣಕ್ಕೆ ಏನು ವ್ಯತ್ಯಾಸ ಹೇಳಿ, ಯೋಚನೆ ಮಾಡಿ ಹೇಳಿ. ಗುಣ ಸ್ವಭಾವ ಒಂದೇನಾ? ವೇದಾಂತದ ಪ್ರಕಾರ ಗುಣ ಸ್ವಭಾವ ಒಂದಕ್ಕೊಂದು ಸಂಬಂಧ ಹೊಂದಿದ್ರು ಎರಡು ಒಂದೇ ಅಲ್ಲ. ಎರಡು ಒಂದೇ ಅಲ್ಲ. ಯಾಕೆಂದ್ರೆ ಈಗ ನೀವೇನಾದ್ರು ಸಾಫ್ಟ್ವೇರು ಇಲ್ಲಿ ವರ್ಕ್ ಮಾಡಿದ್ರೆ ಅಲ್ಲಿ ಏನೋ ಕೆಲವು ಟರ್ಮ್ಸ್ ಇರುತ್ತಲ್ಲ, ಯೂಸ್ ಮಾಡ್ತಿರಲ್ಲ ಸಾಫ್ಟ್ವೇರ್ ಅಲ್ಲಿ. ಆ ತರ ಅವಾಗ ಅದು ಓದ್ದೋರಿಗೆ ಮಾತ್ರ ಅದು ಗೊತ್ತಾಗತ್ತೆ, ಅಲ್ಲಿ ಕೆಲಸ ಮಾಡೋರಿಗೆ ಮಾತ್ರ. ಈಗ ಇಲ್ಲಿ ನಾವು ವೇದಾಂತದ ವಿಷಯ ಮಾತಾಡೋದ್ರಿಂದ ವೇದಾಂತದಲ್ಲಿ ಗುಣ ಸ್ವಭಾವ ಎರಡು ಒಂದೇ ಅಲ್ಲ. ಯಾವ ಅರ್ಥದಲ್ಲಿ ಹೇಳ್ತಾರೆ? ಗುಣ ಅಂದ್ರೆ ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಮೂರು ಫಂಡಮೆಂಟಲ್ ಕ್ವಾಲಿಟೀಸ್. ಪ್ರಕೃತಿ ಅದರಲ್ಲಿರ್ತಕ್ಕಂತಹ ಸತ್ವ ರಜಸ್ ತಮಸ್ ಗುಣಗಳು ನಮ್ಮ ಮನಸ್ಸು ಮತ್ತು ವ್ಯಕ್ತಿತ್ವದ ಮೇಲೆ ಇದು ಪ್ರಭಾವ ಬೀರುತ್ತೆ. ಅಂದ್ರೆ ಅದು ನಾವು ಸೆಲೆಕ್ಟ್ ಮಾಡ್ದಂಗ ಅದು ವೇರಿ ಆಗತ್ತೆ. ಒಬ್ಬರಲ್ಲಿ ಸತ್ವ ಗುಣ ಜಾಸ್ತಿ ಇರುತ್ತೆ, ಒಬ್ಬರಲ್ಲಿ ನಾವು ಅದನ್ನ ಚೂಸ್ ಮಾಡೋದು. ಸ್ವಭಾವ ಅಂದ್ರೆ ನಿಮ್ಮ ನಿಮಗೆ ನಿಮ್ಮ ಜನ್ಮ ವಾಸನೆಗಳಿಂದ ನಿಮ್ಮದು ಒಂದು ಪರ್ಸನಾಲಿಟಿ ಅಂತ ಇರುತ್ತೆ. ನಿಮ್ಮ ನ್ಯಾಚುರಲ್ ಡಿಸ್ಪೊಸಿಷನ್ ಅದು, ಅಥವಾ ನಿಮ್ ಟೆಂಪರ್ಮೆಂಟು, ನಿಮ್ ಬಿಹೇವಿಯರ್ ಅದು. ಸ್ವಭಾವ ಬದಲಾಯಿಸಕ್ಕಾಗಲ್ಲ. ಸ್ವಭಾವ ಅನ್ನೋದು ನೀವು ಹಿಂದಿನ ಅದು ನಿಮ್ಮ ಟೆಂಡೆನ್ಸೀಸು, ನಿಮ್ಮ ವಾಸನೆಗಳಿಂದ ನಿಮ್ಮ ಸ್ವಭಾವ ಅನ್ನೋದು ನೀವು ಹುಟ್ಟಿದಾಗ್ಲೇ ಬಂದಿರುತ್ತದು. ಅದಕ್ಕೆ ಒಂದೇ ತಾಯಿಯಲ್ಲಿ ಎರಡು ಮಕ್ಕಳು ಟ್ವಿನ್ಸ್ ಜೊತೆಗೆ ಹುಟ್ಟಿದ್ರು ಎರಡರದ್ದು ಸ್ವಭಾವ ಬೇರೆ ಅಂತಾರೆ. ಯಾಕೆ ಅಂದ್ರೆ ಪ್ರತಿಯೊಂದು ಜೀವದ ಯಾತ್ರೆ ಇದೆಯಲ್ಲ, ಯಾತ್ರೆ ಅದು ಒಬ್ಬೊಬ್ರದ್ದು ಒಂದೊಂದ್ ರೀತಿ, ಅನುಭವಗಳು ಒಂದೊಂದ್ ರೀತಿ. ಕೇಳಿ ರಮ್ಯನ, ಇಬ್ರು ಮಕ್ಕಳು ಒಂದೇ ತರ ಇದಾರ ಅಂತ? ಇಲ್ಲ, ಟ್ವಿನ್ಸ್ ಇದೆ ಅವ್ರಿಗೆ. ಹಾ, ಯಾಕೆ? ಹಾ, ಫುಲ್ ಡಿಫ್ರೆಂಟ್. ಯಾಕೆ? ಅವಳ ಜರ್ನಿ ಬೇರೆ, ಅವನ ಜರ್ನಿ ಬೇರೆ. ಏನೋ ಪ್ರಾರಬ್ಧಕ್ಕೆ ಅನುಸಾರವಾಗಿ ಒಟ್ಟಿಗೆ ಹುಟ್ಟಿದಾರಷ್ಟೇ. ಈಗ ಒಂದು ವ್ಯಕ್ತಿಗೆ ಓದೋದ್ರಲ್ಲಿ ಬಹಳ ಆಸಕ್ತಿ, ವಿಚಾರ ಮಾಡೋದ್ರಲ್ಲಿ ಆಸಕ್ತಿ. ಇನ್ನೊಂದು ವ್ಯಕ್ತಿಗೆ ಲೀಡರ್ ಆಗ್ಬೇಕು, ಆಮೇಲೆ ಸ್ಪೋರ್ಟ್ಸ್ ಆಡ್ಬೇಕು, ಎಲ್ರಿಗೂ ಮಾನಿಟರ್ ಮಾಡ್ಬೇಕು. ಇನ್ನೊಂದು ವ್ಯಕ್ತಿಗೆ ಸರ್ವಿಸ್ ಮಾಡ್ಬೇಕು, ಆ ತರ ಆಸಕ್ತಿ. ಯಾಕೆ ಅಂದ್ರೆ ಅವರವರ ಸ್ವಭಾವ ಅದು. ಕೃಷ್ಣ ಗೀತೆಯಲ್ಲಿ 17ನೇ ಅಧ್ಯಾಯ ಬಂದಾಗ ಇದನ್ನ ಚೆನ್ನಾಗಿ ಹೇಳ್ತೀನಿ ಸರಿಯಾಗಿ. ಗುಣ ಅಂದ್ರೆ ಅದು ಪ್ರಕೃತಿಯಲ್ಲಿ ಇರ್ತಕ್ಕಂತಹದ್ದು. ಈಗ ರಾಧಿಕಾ ಹೇಳಿದ್ದು ಸರಿ, ಮೂರು ಗುಣಗಳು ಪ್ರಕೃತಿಯಲ್ಲಿ ಇರುತ್ತೆ. ನಿಮ್ಮ ಸ್ವಭಾವದ ಪ್ರಕಾರ ನೀವು ಅದನ್ನ ಎಕ್ಸ್ಪ್ರೆಸ್ ಮಾಡ್ತೀರಾ. ಸತೋ ರಜೋ ತಮೋ ಗುಣಗಳು ಮೂರು ಇರುತ್ತೆ ಪ್ರಕೃತಿಯಲ್ಲಿ. ಆದ್ರೆ ನಿಮ್ಮ ಸ್ವಭಾವಕ್ಕೆ ತಕ್ಕಂತೆ ಈಗ ಒಂದು ಇನ್ಸಿಡೆಂಟ್ ಆಗತ್ತೆ. ಈಗ ಸಪೋಸ್ ಯಾರೋ ಕಾರಲ್ಲಿ ಹೋಗ್ತಾ ಇದ್ರು, ಆಕ್ಸಿಡೆಂಟ್, ಯಾರೋ ಟಚ್ ಮಾಡಿದ್ರು ಬೇರೆಯವ್ರು ಬಂದು. ನಿಮ್ಮಲ್ಲಿ ಸತ್ವಗುಣ ಹೆಚ್ಚಿದ್ರೆ ನಿಮ್ಮ ಸ್ವಭಾವದಲ್ಲಿ ನೀವು ಅದನ್ನ ಚೂಸ್ ಮಾಡ್ಕೋತೀರಾ. ನೀವೇನ್ ಮಾಡ್ತೀರಾ? ನಿಮ್ದು ಸ್ವಭಾವ ಶಾಂತ ಸ್ವಭಾವ ಆಗಿದ್ರೆ, ಸತ್ವಗುಣ ನಿಮ್ಮಲ್ಲಿ ಅಧಿಕವಾಗಿರೋದ್ರಿಂದ ಇಟ್ಸ್ ಓಕೆ ಅಂತ ಅಂತೀರಾ. ಅವ್ರು ಸಾರಿ ಅಂತಾರೆ, ನೀವು ಇಟ್ಸ್ ಓಕೆ ಅಂತೀರಾ. ನಿಮ್ಮಲ್ಲಿ ರಜೋಗುಣ ಅವನ್ನ ನೀವು ಚೂಸ್ ಮಾಡಿದ್ರೆ ಅವನ ಹತ್ರ ಜಗಳಕ್ಕೆ ಹೋಗ್ತೀರಾ, ಬೈತೀರಾ, ರೇಗ್ತೀರಾ, ಕೈಯೆಲ್ಲ ಹಿಂಗ್ ತೋರಿಸ್ಕೊಂಡು ಹೋಗ್ತೀರಾ. ತಮೋಗುಣ ಹೆಚ್ಚಿದ್ರೆ ನಿಮ್ ಮೂಡ್ ಫುಲ್ ಔಟ್ ಆಗಿದ್ರೆ ಕಾರಿಂದ ಇಳಿದು ಅವನಿಗೆ ನಾಕ್ ಹೊಡಿಯಕ್ಕೂ ಹೋಗ್ತೀರಾ. ಒಂದೇ ಇನ್ಸಿಡೆಂಟು.
ನಿಮ್ಮ ಸ್ವಭಾವ, ನೀವು ಯಾವ ಗುಣವನ್ನ ಚೂಸ್ ಮಾಡ್ತೀರಾ ಅದ್ರ ಮೇಲೆ ಇದಾಗತ್ತೆ. ಸತ್ವ ಪ್ರಿಡಾಮಿನೆಂಟ್ ಆಗಿದ್ರೆ ಕಾಮ್ ಆಗಿರ್ತೀರಾ, ಕಂಪ್ಯಾಷನೇಟ್ ಆಗಿರ್ತೀರಾ, ಕಂಟಂಪ್ಲೇಟಿವ್ ಅಂದ್ರೆ ವಿಚಾರ ಮಾಡ್ತೀರಾ. ಅದು ನಿಮ್ಮ ಸ್ವಭಾವ. ಸ್ವಭಾವ ನಿಮ್ಮ ಹುಟ್ಟಿಂದ ಬಂದಿರುತ್ತೆ. ಈಗ ಮಗುವನ್ ನೋಡಿ, ಕೆಲವು ಮಕ್ಕಳು ಸೈಲೆಂಟ್ ಆಗಿ ಮಲಗಿರುತ್ತೆ, ಕೆಲವು ಮಕ್ಕಳು ಸುಮ್ನೆ ಅಳ್ತಾ ಇರ್ತಾರೆ. ಯಾಕೆ ಅಂತ ಗೊತ್ತಿಲ್ಲ. ನಿನ್ನೆ ಒಬ್ರ ಹತ್ರ ಮಾತಾಡ್ತಾ ಇದ್ದೆ, ಹಂಗೆ ಅಂದ್ರು, ಟ್ವಿನ್ಸ್ ಹುಟ್ಟಿದೆ, ಒಂದ್ ಮಗು ಅಳ್ತಾನೆ ಇರುತ್ತೆ, ಇನ್ನೊಂದು ಅಳಲ್ಲ ಅಂದ್ರು. ಸ್ವಭಾವ ಅದು. ಹುಟ್ಟಿದಾಗ ಮನೆ ವಾತಾವರಣ ಇಲ್ಲ, ಅದೇನು ಒಂದು 10 ದಿನದ ಮಗುಗೆ ಏನ್ ಗೊತ್ತಾಗುತ್ತೆ? ಆ ಮನೆ ವಾತಾವರಣದಿಂದ, ಅದರಿಂದ ಸ್ವಭಾವದ ಮೇಲೆ ಮುಂದೆ ನೆಕ್ಸ್ಟ್ ಇದಕ್ ಪರಿಣಾಮ ಬೀರ್ಬೋದು. ಆದ್ರೆ ಹುಟ್ಟದಾಗಿಂದ ಬಂದಿರೋದು ಸ್ವಭಾವ. ಪ್ರಕೃತಿಯ 3 ಗುಣಗಳನ್ನ ನಿಮ್ಮ ಸ್ವಭಾವದ ಮೇಲೆ ನೀವು ಆರಿಸ್ಕೋತೀರ. ನನಗೆ ಸ್ವಭಾವಗಳನ್ನ ನಾವು ಕಾನ್ಶಿಯಸ್ ಆಗಿ ನಾವು ಎಫರ್ಟ್ ಹಾಕಿ ಬದಲಾಯಿಸ್ಕೋಬಹುದು. ಆಗ ಗುಣ ಸಾತ್ವಿಕ ಆಗ್ತಾ ಹೋಗುತ್ತೆ. ಗುಣ ಪ್ರಕೃತಿಯಲ್ಲಿರ್ತಕ್ಕಂಥದ್ದು, ನಿಮ್ಮದು ಸ್ವಭಾವ. ಅರ್ಥ ಆಯ್ತಾ? ಈ 2 ಡಿಫ್ರೆನ್ಸ್ ಇದೆ. ಹಾ, ನಿರ್ಗುಣ ಅಂತಂದ್ರೆ ಈಗ ಭಗವಂತನ ಸ್ವಭಾವ ಹೇಗೆ? ಅವನು ಅಸಂಗ. ಪ್ರಕೃತಿಯ 3 ಗುಣಗಳು ಅವನ ಮೇಲೆ ಯಾವುದೇ ರೀತಿ ಲೇಪನ ಮಾಡಲ್ಲ, ಅಟ್ಯಾಚ್ ಆಗಲ್ಲ. ಅದು ಅವನ ನಿಜ ಸ್ವರೂಪವನ್ನ ಹೇಳಿ, ನೀನು ನಿರ್ಗುಣ. ಅದು ಅವನ ಸ್ವಭಾವ. ನಿರ್ಗುಣ, ನಿರ್ವಿಕಾರ, ಬದಲಾವಣೆ ಇಲ್ಲದೆ ಇರ್ತಕ್ಕಂಥದ್ದು. ಇದೆಲ್ಲವನ್ನ ಅವಳು ಹೇಳ್ತಾ ಇರೋದು ಎಷ್ಟು ತತ್ವವನ್ನ ತಿಳಿದಂತವರು ಅಂತ ಅವರೆಲ್ಲ. ಅವನು ನಿರ್ವಿಶೇಷ. ನಿರ್ವಿಶೇಷ. ಜಗತ್ತಿನಲ್ಲಿ ಪ್ರಳಯ ಕಾಲದಲ್ಲಿ ಈ ಜಗತ್ತು ಹೋಗುತ್ತೆ, ಎಲ್ಲವೂ ಹೊಟ್ಟೋಗುತ್ತೆ. ದೇಹ, ಮನಸ್ಸು, ಬುದ್ಧಿ. ದೇಹ ನಾಶ ಆಗತ್ತೆ, ಮನಸ್ಸು ಬುದ್ಧಿಗಳು ಅಜ್ಞಾನ ಇಲ್ಲದೆ ಹೋದ್ರೆ ಅದು ಮತ್ತೆ ಪರಮಾತ್ಮನಲ್ಲಿ ಬೀಜ ಸ್ವರೂಪದಲ್ಲಿ ಹೊಟ್ಟೋಗುತ್ತೆ. ಏನು ಉಳಿಯಲ್ಲ. ಈಗ ಮ್ಯಾಥ್ಸ್ ಅಲ್ಲೆಲ್ಲ ಮಾಡ್ಬೇಕಾರೆ, ಡಿವಿಷನ್ ಮಾಡ್ಬೇಕಾದ್ರೆ ಕನ್ನಡದಲ್ಲಿ ಮಾಡೋರ್ಗೆ ಶೇಷ ಅಂತಿದ್ರು, ಕೋಶಂಟ್ಗೆ. ಏನು ಉಳಿತು ಅಂತ. ನಿರ್ವಿಶೇಷ ಅಂತ ಭಗವಂತನನ್ನ ಇಲ್ಲಿ ಅವಳು ಹೇಳ್ತಿದ್ದಾಳಂದ್ರೆ, ಸೃಷ್ಟಿ ಇರ್ಲಿ ಬಿಡ್ಲಿ ಇರ್ತಕ್ಕಂಥವನು ಬ್ರಹ್ಮವಸ್ತು, ಜ್ಯೋತಿ ಸ್ವರೂಪ. ಜ್ಯೋತಿ, ಜ್ಞಾನ ಜ್ಯೋತಿ ಅಂದ್ರೆ ಅರಿವಿನ ರೂಪ, ಬೆಳಕಿನ ರೂಪ. ಇದು ಭಗವಂತನ ಸ್ವಭಾವ. ಇದೆಲ್ಲ ಅವನಿಗೆ ಅವಳು ಹೇಳ್ತಾ ಇರುವಂತಹ ವೇದಾಂತದ ಶಬ್ದಗಳು. ಏನು? ನೀನು ನಿರ್ವಿಶೇಷ, ನೀನು ನಿರ್ಗುಣ, ನೀನು ಜ್ಯೋತಿ ಸ್ವರೂಪ, ನೀನು ಬ್ರಹ್ಮವಸ್ತು, ನೀನು ಆದಿ ಕಾರಣ. ನೀನು ಮನ ಬುದ್ಧಿ ಇಂದ್ರಿಯಗಳನ್ನ ಅರಿತಾ ಇರುವಂತಹ ಸಾಕ್ಷಿ ಸ್ವರೂಪ, ಮಹಾವಿಷ್ಣು ಅಂತ ದೇವಕಿ ಹೇಳ್ತಿದ್ದಾಳೆ. ಈ ಭಗವಂತನ ವಿಷಯ ತಿಳ್ಕೊಳ್ಳೋದು ಯಾಕೆ ಕಷ್ಟ ಅಂದ್ರೆ, ನಾವು ತುಂಬಾ ಏನೋ ಓವರ್ ಇಮ್ಯಾಜಿನ್ ಮಾಡ್ತೀವಿ ಮೈಂಡ್ ಇಂದ. ಅವನು ತುಂಬಾ ತುಂಬಾ ಹೃದಯಕ್ಕೆ ಹತ್ತಿರನಾದವನು. ಶುದ್ಧವಾದ ಮನಸ್ಸಿನಿಂದ ನೋಡಿದ್ರೆ, ಏಕಾಗ್ರತೆಯಿಂದ ಗಮನಿಸಿದ್ರೆ ಕಾಣಿಸ್ತಾನೆ. ಅತಿ ಬುದ್ಧಿ ಬೇಡ ಅವನನ್ನ ತಿಳ್ಕೊಳಕ್ಕೆ. ಏನು ಅಂತಹ ಸ್ಪೆಷಲ್ ಬುದ್ಧಿ ಏನ್ ಬೇಡ, ಓನ್ಲಿ ಗಮನ ಬೇಕಾ ಕಡೆಗೆ. ನಮ್ದು ಒಂಥರ ಹೊರಗಿನ ಜಗತ್ತಲ್ಲೇ ಇರೋ ಮನಸ್ಸು, ಅವನನ್ನ ಒಂಥರ ಇಗ್ನೋರ್ ಮಾಡ್ತೀವಿ ನಾವು. ಅಂದ್ರೆ ಅತೀ ಅತೀ ದೊಡ್ಡದು, ಅದಕ್ಕೆ ಕಂಪ್ಯಾರಿಸನ್ನೇ ಇಲ್ಲ. ಈಗ ಬೆಟ್ಟಗಳಲ್ಲಿ ದೊಡ್ಡದು ಯಾವುದು ಅಂದ್ರೆ ಹಿಮಾಲಯ ಅಂತೀವಿ ಅಲ್ವಾ? ಆ ತರ ಅಲ್ಲ, ಇದು ಬ್ರಹ್ಮ ವಸ್ತು. ತುಂಬಾ ದೊಡ್ಡದು, ತುಂಬಾ ದೊಡ್ಡದು. ನಮ್ಮ ಅದಕ್ಕೆ ಮನಸ್ಸಿನಿಂದ ಬುದ್ಧಿಯಿಂದ ಅವನನ್ನ ಹಿಡಿಯಕ್ಕಾಗಲ್ಲ. ಜ್ಯೋತಿ ಸ್ವರೂಪ ಅಂದ್ರೆ ತುಂಬಾ ಮುಖ್ಯವಾದ ಒಂದು ಡೆಫಿನಿಷನ್ ಇಲ್ಲಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಏನಂದ್ರೆ, ಈಗ ನಿಮ್ಮ ಮನಸ್ಸಿನಿಂದ ನೀವೇನಾದರೂ ತಿಳಿಬೇಕು ಅಂದರೆ ತುಂಬಾ ಎಫರ್ಟ್ ಹಾಕ್ಬೇಕು.
ಅರ್ಥ ಮಾಡ್ಕೋಬೇಕು ಅದನ್ನ. ಅಂದ್ರೆ ಬುದ್ಧಿಯಿಂದ ಮನಸ್ಸಿನಿಂದ ಸರ್ಕಸ್ ಮಾಡ್ಬೇಕು. ಎಫರ್ಟ್ ಇದೆ ಅಲ್ಲಿ. ನಿಮ್ಗೆ ಸ್ಟ್ರೈನ್ ಆಗ್ತಾ ಇದೆ ಅಂದ್ರೆ ನೀವು ಮನಸ್ಸಿನಿಂದ ತಿಳಿತಿದ್ದೀರಾ ಅಂತ. ಜ್ಯೋತಿ ಸ್ವರೂಪ ಅಂದ್ರೆ ಅರಿವಿನ ರೂಪ. ಅದಕ್ಕೆ ಯಾವ ಆಕಾರ ಇಲ್ಲ. ಎಲ್ಲವನ್ನು ತಿಳಿಯುವ ಶಕ್ತಿ. ಎಫರ್ಟ್ಲೆಸ್ ಆಗಿ ತಿಳಿತಾನೆ ಎಲ್ಲವನ್ನ. ಏನ್ ಹಂಗಂದ್ರೆ ಏನಂದ್ರೆ ಈಗ ನಿಮ್ಮ ಮನಸ್ಸಿನಲ್ಲಿ ಏನೇನು ನಡೀತಾ ಇದೆ, ನಿಮಗೇನು ಸಂತೋಷ ಆಗಿದೆ, ಆ ಆನಂದ ಆಗಿದೆ, ಅಥವಾ ನಿಮಗೆ ದುಃಖ ಆಗಿದೆ, ಬೇಸರ ಆಗಿದೆ, ಎಲ್ಲವನ್ನು ಕ್ಷಣ ಮಾತ್ರ, ಈ ಕ್ಷಣವೂ ಬೇಡ, ಇಮಿಡಿಯೇಟ್ ಎಲ್ಲವನ್ನ ನೋಡ್ತಾ ಇದ್ದಾನೆ. CCTV ತರ. ಕ್ಷಣ ಮಾತ್ರದಲ್ಲಿ ಅರಿವಿನ ರೂಪ ಅವನು. ಬೇಜಾರಾಯ್ತು, ಬೇರೆಯವ್ರ ಮುಂದೆ ನೀವೇನಾರು ಹೇಳ್ಬೋದು, "ಓ ಸಂತೋಷ ಸಂತೋಷ", ನಿಮಗ್ ಒಳಗಡೆ ಆಗ್ತಾ ಇರೋದು ಅವನಿಗೆ ಗೊತ್ತಾಗುತ್ತೆ. ಸಾಕ್ಷಿಯಾಗಿ ಎಲ್ಲರ ಹೃದಯದಲ್ಲಿ ಇದ್ದಾನೆ. ನಿಮಗೇನ್ ಗೊತ್ತು, ಏನ್ ಗೊತ್ತಿಲ್ಲ, ಎರಡು ಯಾರಿಗೆ ಗೊತ್ತಾಗತ್ತೋ ಅದು ಜ್ಯೋತಿ ಸ್ವರೂಪ. ಉದಾಹರಣೆ ಹೇಳ್ಬೇಕು ಅಂದ್ರೆ ಸ್ವಾಮೀಜಿ ಯಾವಾಗ್ಲೂ ಹೇಳಗೆ, ಹಕ್ಕಿ, ಬರ್ಡ್ ಫ್ಲೈಯಿಂಗ್, ಅದು ಆಕ್ಷನ್. ಅಂದ್ರೆ ನಿಮ್ಮ ಮೈಂಡ್ ಇಂದ ನೀವು ತಿಳ್ಕೋಬೇಕಾದಾಗ, ಮೈಂಡ್ ತಿಳ್ಕೊಳ್ಳಬಹುದು, ತಿಳ್ಕೊಳ್ದೇನೂ ಇರ್ಬೋದು. ಅವಾಗ ಡೆಲಿಬ್ರೇಟ್ ಆಕ್ಷನ್ ಅಂತಾರ ಅದಕ್ಕೆ. ಏನು, ಹಕ್ಕಿ ಕೂತಿರ್ಬೋದು ಸುಮ್ನೆ, ಅಥವಾ ಹಕ್ಕಿ ಹಾರ್ತಾ ಇರ್ಬೋದು, ಅವಾಗ ಅಲ್ಲಿ ಕ್ರಿಯೆ ಆಯ್ತು. ಬರ್ಡ್ ಈಸ್ ಫ್ಲೈಯಿಂಗ್, ಕ್ರಿಯೆ. ಅದೇ ಬೆಂಕಿ ಬಿಸಿ ಇದೆ, ಅದು ಕ್ರಿಯೆ ಅಲ್ಲ, ಅದು ಬೆಂಕಿಯ ಸ್ವಭಾವ. ಹಾಗೆ ಮನಸ್ಸು ಏನಾದ್ರು ತಿಳ್ಕೋಬೇಕು ಅಂದ್ರೆ ಆ ಹಕ್ಕಿ ಹಾರೋ ತರ, ಅದಕ್ಕೆ ಒಂದು ಆಕ್ಷನ್ ಮಾಡ್ಬೇಕು. ಭಗವಂತ ತಿಳ್ಕೋಬೇಕಾದ್ರೆ ಬೆಂಕಿ ಬಿಸಿ ಇರೋ ತರ, ಸೂರ್ಯನ ಬೆಳಕಿನ ತರ. ಅವನೇನು ಮಾಡ್ಬೇಕಾಗಿಲ್ಲ, ಎಫರ್ಟ್ಲೆಸ್ ಆಗಿ ನ್ಯಾಚುರಲ್ ಆಗಿ ಎಲ್ಲ ಗೊತ್ತಾಗತ್ತೆ. ಸರ್ವಜ್ಞ. ತಿಳ್ಕೊಂಡ್ಬೋದು, ತಿಳ್ಕೊಳ್ದೇನೋ ಇರ್ಬೋದು ಅಂತಿಲ್ಲ ಅವನಿಗೆ. ಹಿ ನೋಸ್ ಎವ್ರಿಥಿಂಗ್, ಹಿ ನೋಸ್. ಅದಕ್ಕೆ ಅವಳು ಹೇಳ್ತಿರೋದು, ಮನ ಬುದ್ಧಿ ಇಂದ್ರಿಯಗಳ ದೀಪಪ್ರಾಯವಾದ ಸಾಕ್ಷಾತ್ ವಿಷ್ಣುವೇ ನೀನಾಗಿರುವೆ. ಮತ್ತೆ ಮುಂದುವರೆದು ಹೇಳ್ತಾಳೆ, ಬ್ರಹ್ಮನ ಆಯುಷ್ಯದ 2 ಪರಾರ್ಧಗಳು ಮುಗಿದು ಕಾಲಶಕ್ತಿಯ ಪ್ರಭಾವದಿಂದ ಎಲ್ಲ ಲೋಕಗಳು ವಿನಾಶವಾಗಿ ಹೋಗುತ್ತದೆ. ಪಂಚಮಹಾಭೂತಗಳು ಅಹಂಕಾರದಲ್ಲಿ, ಅಹಂಕಾರವು ಮಹತ್ತತ್ವದಲ್ಲಿ, ಮಹತ್ತತ್ವವು ಪ್ರಕೃತಿಯಲ್ಲಿ, ಪ್ರಕೃತಿಯು ನಿನ್ನಲ್ಲೇ ಲೀನವಾಗಿ ಹೋದ ನಂತರ ಶೇಷವಾಗಿ ನೀನು ಮಾತ್ರ ಉಳಿಯುವೆ. ಅಂದ್ರೆ ಪ್ರಳಯ ಕಾಲದಲ್ಲಿ ಎಲ್ಲವೂ ನಾಶ ಆಗತ್ತೆ, ನೀನೊಬ್ಬನೇ ಉಳಿತೀಯ. ಆದುದರಿಂದಲೇ ನಿನ್ನನ್ನ ಶೇಷ ಅಂತ ಕರೀತಾರೆ. ಅನಂತ ಶೇಷ ಅಂತಾರಲ್ಲ, ಎಲ್ಲವೂ ಬ್ರಹ್ಮವೇ ಅಂತ ಅರ್ಥ ಮಾಡ್ಕೋಬೇಕು. ನೀನು ಕಾಲ ಸ್ವರೂಪ ಆಗಿರುವೆ ಪ್ರಭು. ನಿಮಿಷದಿಂದ ಹಿಡಿದು ಸಂವತ್ಸರದ ಪರ್ಯಂತವಾಗಿ, ಪರಾರ್ಧದಿಂದ ಹಿಡಿದು ವಿವಿಧ ಭಾಗಗಳಿಂದ ಕೂಡಿರುವ ಕಾಲದಲ್ಲಿ ಸಮಸ್ತ ವಿಶ್ವವೂ ಇದೆ. ಕಾಲದಲ್ಲಿ, ಕಾಲಚಕ್ರದಲ್ಲಿ ಇಡೀ ವಿಶ್ವವಿದೆ. ನೀನು ಕಾಲದ ಸ್ವರೂಪ ಆಗಿರುವೆ. ಜೀವಿಗಳಿಗೆ, ಜಗತ್ತಿನ ಜೀವಿಗಳಿಗೆ ಈ ಕಾಲದ ಭಯ ತುಂಬಾ. ಶ್ರೀಮದ್ ಭಾಗವತ ಅದಲ್ಲಿ ಎಷ್ಟೋ ಕಡೆ ಬರುತ್ತೆ, ಕಾಲಚಕ್ರದಲ್ಲಿ ಸಿಕ್ಕಾಕೊಂಡು ಪ್ರತಿಯೊಬ್ಬರು ಸಣ್ಣ ಮಗುವಿನಿಂದ ಮುದುಕರಾಗುವ ತನಕ ಕಾಲಚಕ್ರದಲ್ಲಿ ನಾವೆಲ್ಲರೂ ಸಿಕ್ಕಾಕೊಂಡಿದೀವಿ. ಒಬ್ರು ಹತ್ರ ಇದ್ದಾರೆ, ಒಬ್ರು ದೂರ ಇದ್ದಾರೆ ಅಷ್ಟೇ. ಎಲ್ಲರಿಗೂ ಬಂದೇ ಬರುತ್ತೆ. ತುಂಬಾ ಹೆದರಿಕೆ ಎಲ್ಲರಿಗೂ. ಏನು ಅಂದ್ರೆ ಕಾಲ ಸ್ವರೂಪವಾದ ಮೃತ್ಯು. ಇಲ್ಲಿ ದೇವಕಿ ಹೇಳ್ತಾ ಇದ್ದಾಳೆ, ಇಡೀ ವಿಶ್ವವು ಕಾಲದ ಒಂದು ಅಪಾಯದಲ್ಲಿ ಸಿಕ್ಕಿದೆ. ಎಲ್ಲ, ಆದರೆ ಇದೇ ಕಾಲ ನಿನ್ನ ಅಧೀನದಲ್ಲಿದೆ.
ನೀನು ಸರ್ವಶಕ್ತನು, ಪರಮ ಕಲ್ಯಾಣ ಆಶ್ರಯನಾಗಿರುವೆ. ಅಂತಹ ನಿನಗೆ ಶರಣಾಗತರಾದರೆ ಈ ಕಾಲದ ಭಯದಿಂದ ಮುಕ್ತರಾಗ್ತಾರೆ. ಈ ಜೀವನವೆಲ್ಲ ಮೃತ್ಯುವಿಗೆ ಆಹ್ವಾನ ಆಗಿದೆ. ಮೃತ್ಯು ಅನ್ನೋ ಸರ್ಪಕ್ಕೆ ಹೆದರ್ತಾರೆ ಎಲ್ರೂನು. ಎಲ್ಲಾ ಲೋಕಗಳಲ್ಲೂ ಅಷ್ಟೇ. ಮೃತ್ಯು ಅನ್ನೋನು ಎಲ್ಲಾ ಲೋಕಗಳಲ್ಲಿ ಅಲಿತಾ ಇದ್ದಾನೆ. ಜೀವಿಗಳನ್ನ ಹಿಡಿದು ಹಿಡಿದು ತಿಂತಾ ಇದ್ದಾನೆ ಕಾಲ ಸರ್ಪ. ಆದರೆ ನನಗೆ ಯಾವ ಭಯ ಇಲ್ಲ. ನಿರ್ಭಯವಾಗಿ ಇರಲು ಸೌಭಾಗ್ಯ ವಶದಿಂದ ನಿನ್ನ ಚರಣಾರವಿಂದಗಳ ನಿನ್ನ ಚರಣಾರವಿಂದಗಳ ಶರಣಾಗತಿ ಸಿಕ್ಕಿದೆ. ಇಡೀ ಲೋಕಗಳಲ್ಲೂ ಕಾಲ ಸರ್ಪ ಅಲ್ದು ಜೀವಿಗಳನ್ನ ಮೃತ್ಯುವಿಗೆ ವಶ ಮಾಡ್ತಾ ಇದೆ. ಆದರೆ ಯಾರು ನಿನ್ನ ಪಾದವನ್ನ ನಂಬಿದರೆ, ನಿನಗೆ ಶರಣಾಗತರಾಗಿದ್ದಾರೆ, ಅವರಿಗೆ ಸಾವಿನ ಭಯವಿಲ್ಲ. ಅಂತಹ ಸೌಭಾಗ್ಯ ನನಗೆ ಸಿಕ್ಕಿದೆ. ನಿನಗೆ ಶರಣಾಗತಳಾಗಿದ್ದೇನೆ. ನನಗೆ ಯಾರ ಭಯವೂ ಇಲ್ಲ. ಯಾಕೆ ಅಂದ್ರೆ ಮೃತ್ಯು ಸಹ ನಿನ್ನನ್ನು ನೋಡಿ ಹೆದರಿ ದೂರ ಸರಿದು ಹೋಗುತ್ತದೆ. ಯಾವ ಶ್ಲೋಕ ಹೇಳುತ್ತೆ ಭಜಗೋವಿಂದಂದಿದು? ಯಾವ ಶ್ಲೋಕ ಹೇಳುತ್ತೆ ಹೇಳಿ? ಹಾ ಹೇಳಿ. ಗಂಗಾಪೀಠ ಸಕೃತಜ್ಞೇನ ಮುರಾರಿ ಸಮರ್ಚ. ಯಮೇನ ನ ಚರ್ಚಾ. ಯಮನಿಗೆ ಅಂತವ್ರ ಹತ್ರ ಚರ್ಚೆ ಮಾಡಕ್ಕೆ ಏನು ವಿಷಯ ಇಲ್ಲ. ಯಮ ಅಂತವ್ರ ಹತ್ರನೇ ಬರಲ್ಲ. ಯಾರು? ಭಗವದ್ಗೀತಾ ಕಿಂಚಿತದೀತ ಗಂಗಾ ಜಲಲವ ಕಣಿಕಾ ಪೀತ. ಭಗವದ್ಗೀತೆಯನ್ನ ಸ್ವಲ್ಪ ಓದಿದ್ರೆ ಸಾಕು, ಗಂಗಾ ಜಲವನ್ನ ಒಂದು ಚೂರು ಕುಡಿದಿದ್ರು ಸಾಕು, ಮುರಾರಿಯನ್ನ ಭಕ್ತಿಯಿಂದ ಒಂದು ಸತಿ, ಮುರಾರಿ ಅಂದ್ರೆ ಮುರಾ ಎಂಬ ರಾಕ್ಷಸನನ್ನ ಕೊಂದಂತಹ ಶ್ರೀಕೃಷ್ಣ, ಅವನನ್ನ ತುಳಸಿಯಿಂದ ಪ್ರೀತಿಯಿಂದ ಒಂದು ಸಲಿ ಅರ್ಚನೆ ಮಾಡಿದ್ರು ಸಾಕು, ಯಮ ಅವ್ರ ಹತ್ರ ಚರ್ಚೆಗೆ ಬರಲ್ಲ. ಅದನ್ನೇ ಇಲ್ಲಿ ದೇವಕಿ ಹೇಳ್ತಿರೋದು. ಇಡೀ 14 ಲೋಕಗಳಿಗೆ ಏನ್ ಹೆದರಿಕೆ? ಕಾಲದ ಹೆದರಿಕೆ, ಮೃತ್ಯುವಿನ ಹೆದರಿಕೆ. ಕಾಳ ಸರ್ಪ ಎಲ್ಲರನ್ನೂ ನುಂಗ್ತಾ ಇದೆ. ಆದರೆ ನನ್ನ ಸೌಭಾಗ್ಯ ನೋಡು, ನಿನ್ನನ್ನ ಆಶ್ರಯಿಸಿದ್ದೀನಿ. ಯಾರು ನಿನ್ನ ಹತ್ರ ಇರ್ತಾರೋ ಕಾಲ ಹೆದರಿ ಓಡತ್ತೆ. ಅವರ ಹತ್ರವೂ ಕಾಲ ಬರಲ್ಲ ಅಂದ್ರೆ ಸಾವು ಬರಲ್ಲ ಅಂತಲ್ಲ ಅರ್ಥ. ಸಾವು ಎಲ್ಲ ಹುಟ್ಟಿದ ಪ್ರತಿಯೊಂದು ಜೀವಕ್ಕೂ ಬರುತ್ತೆ. ಸಾವಿನ ಭಯದಿಂದ ದೂರ ಆಗತ್ತೆ ಅಂತ ಅರ್ಥ. ಸಾವಿನ ಭಯ ಅಂತವರ ಹತ್ರವೂ ಬರಲ್ಲ. ಭಗವಂತನ ಮನೆಯೇ ಆಶ್ರಯಿಸಿಕೊಂಡು ಅವನು ಎಲ್ಲರೂ ಹಾಕ್ಲಿ, ಕುಲಶೇಖರ ಆಳ್ವಾರ್ ಹೇಳ್ತಾರಲ್ಲ, ನರಕದಲ್ಲಾರು ಹಾಕ್ಲಿ, ಯಾವ ಲೋಕದಲ್ಲಾರು ಹಾಕ್ಲಿ, ಎಲ್ಲರೂ ಇರ್ಲಿ, ನಿನ್ನ ನಾಮ ಸ್ಮರಣೆ ಒಂದು ಕೊಡು, ನಿನ್ನ ಸ್ಮರಣೆ ಮಾಡ್ತಾ ಇರೋ ಹಾಗೆ ಮಾಡು. ಆದ್ರೆ ನಿನ್ನ ಹತ್ರ ಬಂದೆ ಮೃತ್ಯುಗೆ ಯಾವ ಸ್ಥಾನ ಸಿಕ್ಲಿಲ್ಲ. ನಿನ್ನ ಚರಣಾರವಿಂದಗಳಿಗೆ ಶರಣಾಗದೊಂದು ಬಿಟ್ಟು. ಆದ್ರಿಂದ ಅವನು ನಿನ್ನ ಪಾದಗಳಲ್ಲಿ ಸ್ವಸ್ಥವಾಗಿ ಮಲಗಿದ್ದಾನೆ. ಯಾರು? ಭಕ್ತ. ಮೃತ್ಯು ಅವನ ಹತ್ರ ಬಂದು ಓಡ್ತಾನೆ. ಇದೇ ಅಲ್ವಾ ನಾವ್ ಇದು ಓದ್ತೀವಲ್ಲ, ಯಾರದು ಇದ್ರಲ್ಲಿ ಓದ್ತೀವಲ್ಲ, ದುರ್ಗಾ ಸಪ್ತಶತಿಯಲ್ಲಿ ಮಾರ್ಕಂಡೇಯ ಶಿವನನ್ನ ಅಪ್ಪಿ ಸ್ವಸ್ಥವಾಗಿ ಮಲಗದ. ಅವನು ಸ್ವಸ್ಥವಾಗಿ ಅಂದ್ರೆ ನಿಶ್ಚಿಂತೆಯಾಗಿ, ಆರೋಗ್ಯವಾಗಿ. ಯಮ ಅವನಿಗೆ ಪಾಶ ಹಾಕಕ್ ಆಗ್ಲಿಲ್ಲ. ಅಂದ್ರೆ ಅರ್ಥ ಏನು ಈ ಪುರಾಣಗಳ ಕಥೆಗಳದು ಅಂದ್ರೆ, ಮೃತ್ಯು ಬರ್ಲಿ, ದೇಹ ಹುಟ್ಟದ ಮೇಲೆ ಅದಕ್ಕೆ ಸಾವಿದೆ, ದೇಹ ತಾನೇ ಸಾಯುತ್ತೆ, ನನಗೇನು ಆಗಲ್ಲ, ನಾನು ದೇಹದಿಂದ ಬೇರೆ ಅನ್ನೋ ಸ್ಪಷ್ಟ ಜ್ಞಾನ ಬರುತ್ತೆ. ಸಾವಿನ ಭಯದಿಂದ ರಮಣ ಮಹರ್ಷಿಗಳು ಪಾರಾದ್ರಲ್ಲ, ಅವ್ರಿಗೆ 16 ವರ್ಷಕ್ಕೆ ಸಾವಿನ ಭಯ ಹೋಯ್ತು. ಆ ರೀತಿ ಆಗತ್ತೆ ಅಂತ ಅರ್ಥ ಅಷ್ಟೆ, ಸಾವು ಬರಲ್ಲ ಅಂತ ಅರ್ಥ ಅಲ್ಲ. ಅವಳು ಹೇಳ್ತಾ ಇದ್ದಾಳೆ, ಪ್ರಭು
ನೀನು ಭಕ್ತ ಭಯಾಪಹಾರಿ, ಭಕ್ತರ ಪಾಲಿನ ಭಯವನ್ನ ನಾಶ ಮಾಡ್ತಕ್ಕಂಥವನು. ಅದ್ಯಾಕೆ ನಿಮ್ ದೇವ್ರು ಇಷ್ಟು ಪಾರ್ಶಲ್ಲು? ಭಕ್ತರಿಗ್ ಮಾತ್ರ ಭಯ ಪರಿಹಾರ ಮಾಡ್ತಾನ, ಬೇರೆಯವ್ರಿಗೆ ಮಾಡಲ್ವಾ? ಏನ್ ಹೇಳಿ ಅಲ್ವಾ? ಭಕ್ತ ಭಯಹಾರಿ, ಭಕ್ತರ ಭಯವನ್ನ ನಾಶ ಮಾಡ್ತಕ್ಕಂಥವನು. ಭಕ್ತರ ಭಯವನ್ನ ನಾಶ ಮಾಡ್ತಾನ, ಬೇರೆಯವ್ರಿಗೆ ಮಾಡಲ್ವಾ? ಅದಕ್ಕೆ ಶಂಕರರು ಯಾವ ಉದಾಹರಣೆ ಕೊಡ್ತಾರೆ? ಚಳಿಗಾಲದಲ್ಲಿ ಒಂದು ದಟ್ಟವಾದ ಕತ್ತಲೆ ಜಾಗದಲ್ಲಿ ಬೆಳಕು, ಒಣಗಿದ ಸೌದೆಗಳನ್ನ ಹಾಕಿ ಬೆಂಕಿ ಹಚ್ಚಿದಾಗ ದೂರಕ್ಕೆ ನಿಂತ್ರೂ ಬೆಳಕು ಬರುತ್ತೆ. ಆದ್ರೆ ಅದರ ಹತ್ರ ಕೂತ್ರೆ ಬೆಳಕು ಮತ್ತು ಶಾಖ ಎರಡೂ ಸಿಗತ್ತೆ. ಹಾಗೆ ಭಗವಂತನ ಪ್ರೀತಿ ಸಮೋಹಂ ಸರ್ವಭೂತೇಶು. ಯಾರಲ್ಲೂ ನನಗೆ ದ್ವೇಷವಿಲ್ಲ, ಯಾರಲ್ಲೂ ಪ್ರೀತಿ ಇಲ್ಲ, ರಾಗ ದ್ವೇಷಗಳಿಂದ ಅತೀತನಾದವನು ನಾನು ಅಂತ ಹೇಳಿದ್ದಾನೆ ಗೀತೆಯಲ್ಲಿ. ಯಾರು ಅವನನ್ನ ಆಶ್ರಯಿಸ್ತಾರೆ ಅವರು ಭಯದಿಂದ ಮುಕ್ತರಾಗ್ತಾರೆ. ಅಷ್ಟೇ. ಎಲ್ಲರ ಮೇಲೂ ಪ್ರಭಾವ ಪ್ರೀತಿ ತೋರಿಸ್ತಾನೆ. ಅದನ್ನ, ಅವನ ಪ್ರೀತಿಯನ್ನ, ಅವನ ಕರುಣೆಯನ್ನ ತಗೊಳ್ಳೋಂತಹ ಮನಸ್ಥಿತಿ ನಮ್ಮದಿರ್ಬೇಕಷ್ಟೆ. ಭಕ್ತ ಭಯಾಪಹಾರಿ. ಕೃಷ್ಣ ಅಂತಲ್ಲ, ಮಹಾವಿಷ್ಣು ಅಂತ ಹೇಳ್ತಿದ್ದಾಳೆ, ಇನ್ನು ಹೆಸರಿಟ್ಟಿಲ್ಲ ಕೃಷ್ಣ ಅಂತ, ಹುಟ್ಟಿದಾನೆ ಇವಾಗ ತಾನೆ. ಈ ದುಷ್ಟ ಕಂಸ, ಇವನಿಂದ ನಮಗೆ ಭಯ ಆಗಿದೆ. ಇಡೀ ಜಗತ್ತಿಗೆ ಬಹಳ ಪೀಡಕಾರಕನಾಗಿದ್ದಾನೆ, ಅವನಿಂದ ನಮ್ಮನ್ನು ರಕ್ಷಿಸು. ಎಷ್ಟು ಸುಂದರವಾಗಿದೆಯಾ ಸ್ವಾಮಿ, 4 ಕೈಗಳಿಂದ ನಿಂತ್ಕೊಂಡು ನಮ್ಮ ಮುಂದೆ ದರ್ಶನ ಕೊಡ್ತಿದ್ಯಲ್ಲ, ಪುಟ್ಟ ಬಾಲಕನ ಹಾಗೆ. ಇದು ಧ್ಯಾನಕ್ಕೆ ಬಹಳ ಯೋಗ್ಯವಾಗಿದೆ ನಿನ್ನ ಈ ರೂಪ, ಧ್ಯಾನ ಮಾಡೋದಿಕ್ಕೆ. ಈ ದುಷ್ಟ ಕಂಸನಿಂದ ನಮ್ಮನ್ನು ರಕ್ಷಣೆ ಮಾಡುತ್ತೇವಾ, ಪಾಹಿ ಪಾಹಿ ಪಾಹಿ. ಎಂಥ ದಿವ್ಯ ರೂಪ ನಿನ್ನದು ಪ್ರಭು. ಎಷ್ಟು ದಿವ್ಯವಾದ ಈ ನಿನ್ನ ಸ್ವರೂಪವನ್ನ ಧ್ಯಾನ ಮಾಡಕ್ಕೆ ಯೋಗಿಗಳಿಗೆ ಬಹಳ ಪ್ರಶಸ್ತವಾಗಿದೆ. ಆದರೆ ಸಾಮಾನ್ಯ ಮನುಷ್ಯರ ಮುಂದೆ, ಮಾಂಸ ಮೂಳೆ ಮಜ್ಜೆಗಳಿಂದಾದ ನಮ್ಮ ಮನುಷ್ಯ ದೇಹಧಾರಿಗಳ ಮುಂದೆ ಈ ನಿನ್ನ ದಿವ್ಯ ಸ್ವರೂಪವನ್ನು ಪ್ರಕಟಿಸಬೇಡ. ದಿವ್ಯ ಸ್ವರೂಪವನ್ನು ಎಲ್ಲ ಅಯೋಗ್ಯರಿಗೆ ತೋರಿಸಬೇಡ ಅಂತ ಹೇಳ್ತಾ ಇದ್ದಾಳೆ ತಾಯಿ. ಯಾಕೆಂದ್ರೆ ಅವಳಿಗೆ ಭಗವಂತ ಆದ್ರೂ ದುಷ್ಟ ಕಂಸ, ಅವರ ಮುಂದೆ ನಿನ್ನ ಈ ದಿವ್ಯ ಸ್ವರೂಪವನ್ನು ತೋರಿಸಬೇಡ ಸ್ವಾಮಿ ಅಂತ ಹೇಳ್ತಾ ಇದ್ದಾಳೆ. ನೋಡೋಣ ಯಾಕೆ ಹಾಗೆ ಹೇಳ್ತಾಳೆ ಅಂತ ನೆಕ್ಸ್ಟ್ ಕ್ಲಾಸಲ್ಲಿ. ಹಾಡು ಹೇಳ್ತೀರಮ್ಮ ವಿಮಲಾ ಒಂದು? ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು ಆಲ್. ಹರೇ ಕೃಷ್ಣ.